ಈಗ ಆನ್ಸರ್ಸ್ಗೆ ಹೋಗುವ. ಸೊ ಫಸ್ಟ್ ದ ಆನ್ಸರ್ ಏನು? ದ ಟೆಸ್ಟಿಸ್ ಆರ್ ಸಿಚುವೇಟೆಡ್ ಔಟ್ಸೈಡ್ ದ ಅಬ್ಡಾಮಿನಲ್ ಕ್ಯಾವಿಟಿ ಇನ್ ಸ್ಕ್ರೋಟಮ್. Second the answer. The number of seminiferous tubules in each testicular lobule. Idan the answer 1 to 3. Next, the cells lining seminiferous tubules are idan answer spermatogonia and Sertoli cells. Next, the testicular hormone androgens are synthesized in idan answer Leydig cells. Next, we match the following. So spermiation andre ಏನು? Spermiation andre release of sperms from seminiferous tubules. Spermatogenesis andre process of spermatogonia producing the sperms. Capacitation andre increased motility of sperms during fertilization. Spermiogenesis andre transformation of spermatids into spermatozoa. Next, LH and FSH are secreted by anterior pituitary. Next, ಮ್ಯಾಚ್ ದ ಇದರಲ್ಲಿ ನಿಮ್ಗೆ ಏನಾದ್ರು ಅರ್ಥ ಆಗ್ತಾ ಇಲ್ಲನ ನಂದು ವಿಡಿಯೋಸ್ ನೋಡ್ಬೋದು, ವಿಡಿಯೋ ಲೆಕ್ಚರ್ಸ್, ಅದರಲ್ಲಿ ಇದೆಲ್ಲ ಕೊಟ್ಟಿದೆ. ಮ್ಯಾಚ್ ದ ಫಾಲೋಯಿಂಗ್, ಇದು ಸ್ವಲ್ಪ ಡಿಫಿಕಲ್ಟ್, 3 ಕಾಲಮ್ಸ್ ಇದಾವಲ್ಲ. ಸೊ LH ಇಸ್ ಪ್ರೊಡ್ಯೂಸ್ಡ್ ವಿಲ್ ಆಕ್ಟ್ ಆನ್ ಯಾವ ಸೆಲ್ಸ್ ಮೇಲೆ ಆಕ್ಟ್ ಆಗ್ತದೆ? ಲೇಡಿಗ್ ಸೆಲ್ಸ್ ಆಕ್ಟ್ ಮಾಡಿ ಅದು ಯಾವ ಪ್ರೋಸೆಸ್ಗೆ ಹೆಲ್ಪ್ ಮಾಡ್ತದೆ? ಸ್ಪರ್ಮೆಟೋಜೆನೆಸಿಸ್ಗೆ. FSH ಬಂದು ಸೆರ್ಟೋಲಿ ಸೆಲ್ಸ್ ಮೇಲೆ ಆಕ್ಟ್ ಆಗ್ತದೆ, ಅದು ಯಾವ ಪ್ರೋಸೆಸ್ಗೆ ಹೆಲ್ಪ್ ಮಾಡ್ತದೆ? ಸ್ಪರ್ಮಿಯೋಜೆನೆಸಿಸ್ಗೆ. ಸೆಕೆಂಡರಿ ಸ್ಪರ್ಮೆಟೋಸೈಟ್ ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಅಂಡರ್ಗೋ ಆಗ್ತದೆ, ಅಂಡರ್ಗೋ ಆಗಿ ಏನು ಕೊಡ್ತದೆ? ಸ್ಪರ್ಮ್ಯಾಟಿಡ್ಸ್ ಕೊಡ್ತದೆ. ಆ ನಂತರ ಗೊನಾಡೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನ್ ಆಂಟೀರಿಯರ್ ಪಿಟ್ಯೂಟರಿ ಮೇಲೆ ಆಕ್ಟ್ ಆಗಿ LH and FSH ಗೆ ರಿಲೀಸ್ ಮಾಡ್ತಿದೆ. ಇದೊಂದು ಆನ್ಸರ್ ಇದೆ. Semen is made up of idan answer seminal plasma and sperms. The mitochondria and sperms are present in middle piece. Idan the answer 60% means motility sperms 60% minimal ಇರಬೇಕು, ಅವಾಗ ನಾರ್ಮಲ್ ಫರ್ಟಿಲಿಟಿ ಅಂತಾರೆ. ಅಷ್ಟಕ್ಕನ್ನ ಕಮ್ಮಿ ಇದೆ ಅನ್ನ ಫರ್ಟಿಲಿಟಿ ಕಷ್ಟ, ಫರ್ಟಿಲಿಟಿ ಕಮ್ಮಿ ಇದೆ ಅನ್ನ ಅರ್ಥ ಅವ್ರಿಗೆ. One of these does not contain 23 chromosomes. ಎದರಲ್ಲಿ 23 chromosomes ಇರಂಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ಮೀನ್ಸ್ ಹ್ಯಾಪ್ಲಾಯ್ಡ್ ಇಲ್ಲ ಇದರಲ್ಲಿ. ಸ್ಪರ್ಮೆಟೋಜೋವಾ ಇದನ್ನ ಆನ್ಸರ್ ಪ್ರೈಮರಿ ಸ್ಪರ್ಮೆಟೋಸೈಟ್. ಸೊ ಇದು ನಾನು ನಿಮಗೆ ತೋರಿಸ್ತೀನಿ, ಇದು ನೋಡ್ಬೋದು, ಇದು ನನ್ನ ಲೆಕ್ಚರ್ ಅಲ್ಲಿ ಇದೆ, ಇಲ್ಲಿ ನೋಡ್ಬೋದು. ಸ್ಪರ್ಮೆಟೋಗೋನಿಯಾ ಅಲ್ಲಿ ಎಷ್ಟು? 46. ಪ್ರೈಮರಿ ಸ್ಪರ್ಮೆಟೋಸೈಟ್ ಅಲ್ಲಿ ಎಷ್ಟು? 46. ಸೆಕೆಂಡರಿ ಸ್ಪರ್ಮೆಟೋಸೈಟ್ ಅಲ್ಲಿ 23, ಸ್ಪರ್ಮ್ಯಾಟಿಡ್ಸ್ ಅಲ್ಲಿ 23, ಸ್ಪರ್ಮೆಟೋಜೋವಾ ಅಲ್ಲಿ 23. Next, now the female reproductive system ಅಲ್ಲಿ ಹೋಗುವ. The primary female sex organ is ovary. The peripheral cortex and inner medulla are seen in ovary. Ovary ಕಟ್ ಮಾಡಿ ನೋಡಿದಾಗ ನಮಗೆ peripheral cortex ಮತ್ತೆ medulla ಕಾಣ್ತದೆ. The length of the fallopian tube is 10 to 12 centimeters. The finger-like projections, oviduct ಅಂದ್ರೆ ಗೊತ್ತಿದೆಯಲ್ಲ ಏನನ್ನು? fallopian tube, uterine tube ಎಲ್ಲದಕ್ಕೂ oviduct ಅಂದ್ರೇನು ಸೇಮ್, ಅದಕ್ಕೆ ಫಿಂಬ್ರಿಯಾ ಆನ್ಸರ್. ದ ನ್ಯಾರೋವೆಸ್ಟ್ ಪಾರ್ಟ್ ಆಫ್ ದ ಫೆಲೋಪಿಯನ್ ಟ್ಯೂಬ್ ಈಸ್. ಸೊ ನಿಮಗೆ ಫೆಲೋಪಿಯನ್ ಟ್ಯೂಬ್ ಡಯಾಗ್ರಾಮ್ ಇದು ಪಾರ್ಟ್ಸ್ ನೋಡ್ರಿ. ಇದು ಫಿಂಬ್ರಿಯಾ, ಫಿಂಗರ್ ಲೈಕ್, ಇದು ಇನ್ಫೆಂಡಿಬುಲಮ್, ಆ ನಂತರ ಇಲ್ಲಿಂದ ಇಲ್ಲಿ ಆಂಪ್ಯುಲಾ, ಆ ನಂತರ ಇಲ್ಲಿಂದ ಇಲ್ಲಿ ಇಸ್ಟ್ಮಸ್. ಆಕ್ಚುಲಿ ಏನನ್ನ ಇದು ಯುಟ್ರಸ್ ಅಲ್ಲಿ ಹೋಗೋ ಈ ಪಾರ್ಟ್ ಒಂದು ಇದೆ ಫೆಲೋಪಿಯನ್ ಟ್ಯೂಬ್ ಅಲ್ಲಿ, ಅನ್ನ ಈ ಪಾರ್ಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿಲ್ಲ. ಸೊ ಈ 4 ಪಾರ್ಟ್ ಅಲ್ಲಿ ನ್ಯಾರೋವೆಸ್ಟ್ ಪಾರ್ಟ್ ಯಾವುದು? ಇಸ್ಟ್ಮಸ್. ಸೊ ಇದೊಂದು ಆನ್ಸರ್ ಏನು? ಇಸ್ಟ್ಮಸ್. The external layer of uterus is, ಇದರಿಂದ ಆನ್ಸರ್ ಏನು? ಪೆರಿಮೆಟ್ರಿಯಂ. Hymen covers the, ಇದನ್ನ ಆನ್ಸರ್ vaginal opening. The milk is ejected through, ಇದನ್ನ ಆನ್ಸರ್ lactiferous duct. Gametogenesis, spermatogenesis occurs at puberty. ಯಾವಾಗ ಆಗ್ತದೆ? ಪ್ಯೂಬರ್ಟಿಯಲ್ಲಿ. ಸ್ಪರ್ಮೆಟೋಗೋನಿಯಾ ಅಂಡರ್ಗೋ ಡ್ಯಾಶ್ ಟು ಗಿವ್ ಪ್ರೈಮರಿ ಸ್ಪರ್ಮೆಟೋಸೈಟ್. ಇದನ್ನ ಆನ್ಸರ್ ಏನು? ಮೈಟೋಸಿಸ್. ಸೊ ಇದು ನೀವು ಇದರಲ್ಲಿ ನೋಡಬಹುದು, ಈ ಡಯಾಗ್ರಾಮ್ ಇದೆಲ್ಲ ನನ್ನ ಲೆಕ್ಚರ್ಸ್ ಅಲ್ಲಿ ಇದಾವೆ. ಸ್ಪರ್ಮೆಟೋಗೋನಿಯಾ ಅಂಡರ್ಗೋಯಿಂಗ್ ಮೈಟೋಸಿಸ್ ಟು ಗಿವ್ ಪ್ರೈಮರಿ ಸ್ಪರ್ಮೆಟೋಸೈಟ್. ಇದು ಸ್ಪರ್ಮೆಟೋಗೋನಿಯಾ, ಇವು ಪ್ರೈಮರಿ ಸ್ಪರ್ಮೆಟೋಸೈಟ್. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್. ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಮೇಲ್ ಜರ್ಮ್ ಸೆಲ್ಸ್ಗೆ ಸ್ಪರ್ಮೆಟೋಗೋನಿಯಾ ಅಂತಾರೆ,
ಲೇಡಿಗ್ ಸೆಲ್ಸ್ಗೆ ಇಂಟರ್ಸ್ಟಿಷಿಯಲ್ ಸೆಲ್ಸ್ ಅನ್ನು ಅಂತಾರೆ. ವಾಸ್ ಡಿಫರೆನ್ಸ್ಗೆ ಡಕ್ಟಸ್ ಡಿಫರೆನ್ಸ್ ಅನ್ನು ಅಂತಾರೆ. ಸೆರ್ಟೋಲಿ ಸೆಲ್ಸ್ ಎಲ್ಲಿ ನೋಡಬಹುದು? ಲೈನಿಂಗ್ ಆಫ್ ದ ಸೆಮಿನಿಫೆರಸ್ ಟ್ಯೂಬ್ಯೂಲ್ಸ್ ಅಲ್ಲಿ. ಒನ್ ಆಫ್ ದೀಸ್ ಇಸ್ ನಾಟ್ ಅನ್ ಆಕ್ಸೆಸರಿ ಸೆಕ್ಸ್ ಡಕ್ಟ್. ಸೊ ಇದರಲ್ಲಿ ಒಂದು ಡಕ್ಟ್ ಅನ್ನ ಏನು ಪೈಪ್ ತರ, ಯಾವುದು ಸೆಕ್ಸ್ ಡಕ್ಟ್ ಅಲ್ಲ, ಸೆಮೈನಲ್ ವೆಸೈಕಲ್. ಬಾಕಿವೆಲ್ಲ ಸೆಕ್ಸ್ ಡಕ್ಟ್. ಇದು ಏನಿದು ಗ್ಲ್ಯಾಂಡ್, ಇದು ಆಕ್ಸೆಸರಿ ಸೆಕ್ಸ್ ಗ್ಲ್ಯಾಂಡ್. ದ ಎಜಾಕ್ಯುಲೇಟರಿ ಡಕ್ಟ್ ಇಸ್ ಮೇಡ್ ಅಪ್ ಆಫ್, ಆನ್ಸರ್ ಇದು ವಾಸಾ ಡಿಫರೆನ್ಸ್ ಡಕ್ಟ್ ಮತ್ತೆ ಸೆಮೈನಲ್ ವೆಸೈಕಲ್ಸ್ ಎರಡು ಸೇರಿ ಎಜಾಕ್ಯುಲೇಟರಿ ಡಕ್ಟ್ ಅನ್ನು ಓಪನ್ ಆಗ್ತಾವೆ. ಇದರಲ್ಲಿ ಆನ್ಸರ್ ಚೂಸ್ ಇನ್ಕರೆಕ್ಟ್. ಇದೊಂದು ಆನ್ಸರ್ ಚೂಸ್ ಇನ್ಕರೆಕ್ಟ್ ಆನ್ಸರ್ ಇದು ಎಂತಕನ್ನ ದ ಫೋರ್ ಸ್ಕಿನ್ ಇಸ್ ಟೈಟ್ ಫೋಲ್ಡ್ ಆಫ್ ಸ್ಕಿನ್ ಅನ್ನು ಬರ್ದಾರೆ. ಟೈಟ್ ಇರೋದಿಲ್ಲ, ಅದು ಲೂಸ್ ಇರ್ತದೆ. ದ ಟೆಸ್ಟಿಸ್ ಇಸ್ ಸಿಚುವೇಟೆಡ್ ಇನ್ ಸ್ಕ್ರಾಟಮ್. ಇದರಲ್ಲಿ ನಾವು ಚೂಸ್ ದ ಕರೆಕ್ಟ್ ಆನ್ಸರ್ ಮಾಡಬೇಕು. ಆನ್ಸರ್ ಕರೆಕ್ಟ್ ಇರೋದು ಇದು. ಎಂತಕನ್ನ ಸ್ಪರ್ಮೆಟೋಜೆನೆಸಿಸ್ ಬಾಡಿ ಟೆಂಪರೇಚರ್ ಕನ್ನ 2 to 2.5 ಡಿಗ್ರಿ ಕಮ್ಮಿ ಇರೋ ಜಾಗ ಅಲ್ಲಿ ಆಗ್ತದೆ. ಒನ್ ಆಫ್ ದೀಸ್ ಇಸ್ ನಾಟ್ ಅನ್ ಆಕ್ಸೆಸರಿ ಮೇಲ್ ಗ್ಲ್ಯಾಂಡ್. ಸೊ ಇದರಲ್ಲಿ ಎಪಿಡೈಡಮಿಸ್, ಎಂತಕನ್ನ ಎಪಿಡೈಡಮಿಸ್ ಡಕ್ಟ್, ಆಕ್ಸೆಸರಿ ಡಕ್ಟ್, ಇವು ಬಾಕಿವೆಲ್ಲ ಗ್ಲ್ಯಾಂಡ್. ಇದರಲ್ಲಿ ದ ಪಾತ್ವೇ ಆಫ್ ಸ್ಪರ್ಮ್ ಇದು ಕರೆಕ್ಟ್. ಸೆಮ್ನಿಫರಸ್ ಟ್ಯೂಬ್ಯೂಲ್ ಇಂದ ರೀಟಿ ಟೆಸ್ಟಿಸ್, ರೀಟಿ ಟೆಸ್ಟಿಸ್ ಇಂದ ವಾಸಾ ಇಫರೆನ್ಷಿಯಾ, ವಾಸಾ ಇಫರೆನ್ಷಿಯಾ ಇಂದ ಡಕ್ಟಸ್ ಡಿಫರೆನ್ಸ್, ಡಕ್ಟಸ್ ಡಿಫರೆನ್ಸ್ ಇಂದ ಸೆಮೈನಲ್ ವೆಸೈಕಲ್. ಇದರ ಈ ಡೈಗ್ರಾಮ್ ಅಲ್ಲಿ ನೋಡಬಹುದು. ಇವು ಟೆಸ್ಟಿಕ್ಯುಲರ್ ಲೋಬ್ಯೂಲ್ಸ್, ಇದರಲ್ಲಿ ಇರೋದು ಸೆಮಿನಿಫೆರಸ್ ಟ್ಯೂಬ್ಯೂಲ್. ಇದು ಫಸ್ಟ್ ಎಲ್ಲಿ ಹೋಗ್ತಾ ಇದೆ? ಇದು ರೀಟಿ ಟೆಸ್ಟಿಸ್. ಈ ಸೆಮಿನಿಫೆರಸ್ ಟ್ಯೂಬ್ಯೂಲ್ ರೀಟಿ ಟೆಸ್ಟಿಸ್. ಇಲ್ಲಿಂದ ವಾಸಾ ಎಫರೆನ್ಷಿಯಾ, ಇಲ್ಲಿಂದ ಎಪಿಡೈಡಮಿಸ್, ಎಪಿಡೈಡಮಿಸ್ ಇಂದ ಇದು ಡಕ್ಟಸ್ ಡಿಫರೆನ್ಸ್ ಯಾವ್ದು ಅಂತೀವಿ, ವಾಸ್ ಡಿಫರೆನ್ಸ್ ಯಾವ್ದು ಅಂತೀವಿ. ಇಲ್ಲಿ ಬರ್ತಾ ಇದೆ, ಇದು ಆಂಪ್ಯುಲಾ ಆಫ್ ವಾಸ್. ಇದು ಏನಿದು? ಸೆಮೈನಲ್ ವೆಸೈಕಲ್. ಇವೆರಡು ಸೇರಿ ಇಜಾಕ್ಯುಲೇಟರಿ ಡಕ್ಟ್ ಅಲ್ಲಿ ಓಪನ್ ಆಗ್ತವೆ. oogenesis. Oogenesis starts at birth. Zona pellucida is seen in, ಇದನ್ನ ಆನ್ಸರ್ ಎಲ್ಲಿ ನೋಡ್ತೀವಿ? ಝೋನಾ ಪೆಲ್ಯುಸಿಡಾಗೆ ಗ್ರಾಫಿಯನ್ ಫಾಲಿಕಲ್ ಅಲ್ಲಿ. ಡಯಾಗ್ರಾಮ್ ತೋರಿಸ್ತೀನಿ. ಸೊ ಇಲ್ಲಿದೆ. ಸೊ ಇದೇನಿದು? ಪ್ರೈಮರಿ ಫಾಲಿಕಲ್, ಸೆಕೆಂಡರಿ ಫಾಲಿಕಲ್, ಟೆರಿಷರಿ ಫಾಲಿಕಲ್, ಗ್ರಾಫಿಯನ್ ಫಾಲಿಕಲ್. ಇದು ಪ್ರೈಮರಿ ಊಸೈಟ್, ಪ್ರೈಮರಿ ಊಸೈಟ್. ಟೆರಿಷರಿ ಫಾಲಿಕಲ್ ಅಲ್ಲಿ ಫಸ್ಟ್ ಮಿಯಾಟಿಕ್ ಡಿವಿಷನ್ ಆಗ್ಬಿಟ್ಟು ಸೆಕೆಂಡರಿ ಊಸೈಟ್ ಫಸ್ಟ್ ಪೋಲಾರ್ ಬಾಡಿ ಬರ್ತದೆ. ಈ ಸೆಕೆಂಡರಿ ಊಸೈಟ್ಗೆ ಒಂದು ಕವರಿಂಗ್ ಬರ್ತದೆ, ಝೋನಾ ಪೆಲ್ಯುಸಿಡಾ. ಆ ಟೈಮ್ ಅಲ್ಲಿ ಇದು ಗ್ರಾಫಿಯನ್ ಫಾಲಿಕಲ್. ಇವೆಲ್ಲ ನನ್ನ ಲೆಕ್ಚರ್ಸ್ ಅಲ್ಲಿ ಇದಾವೆ. ಆಫ್ಟರ್ ಫಸ್ಟ್ ಮಿಯಾಟಿಕ್ ಡಿವಿಷನ್ ಆ ನಂತರ ನಮ್ಗೆ ಏನ್ ಸಿಗ್ತದೆ? ಸೆಕೆಂಡರಿ ಊಸೈಟ್ ಅಂಡ್ ಫಸ್ಟ್ ಪೋಲಾರ್ ಬಾಡಿ. ಚೂಸ್ ದ ರಾಂಗ್ ಒನ್. ಇದರಲ್ಲಿ ರಾಂಗ್ ಒನ್ ಯಾವುದು? ಊಗೋನಿಯಾ, ಮೈಟೋಸಿಸ್, ಪ್ರೈಮರಿ ಊಸೈಟ್ ಕರೆಕ್ಟ್. ಸೆಕೆಂಡರಿ ಊಸೈಟ್ ಸೆಕೆಂಡ್ ಮಿಯಾಟಿಕ್ ಡಿವಿಷನ್ ಆನಂತರ ಊಟಿದ್ದು ಸೆಕೆಂಡ್ ಪೋಲಾರ್ ಬಾಡಿ, ಇದು ಕರೆಕ್ಟ್. ಪ್ರೈಮರಿ ಊಸೈಟ್ ಮೈಟೋಸಿಸ್ ಆಗಿದ್ಮೇಲೆ ಸೆಕೆಂಡರಿ ಊಸೈಟ್ ಅಂಡ್ ಫಸ್ಟ್ ಪೋಲಾರ್ ಬಾಡಿ, ಇದು ರಾಂಗ್. ಪ್ರೈಮರಿ ಊಸೈಟ್ ಮಿಯಾಸಿಸ್ ಆಗಿದ ಮೇಲೆ ಸೆಕೆಂಡರಿ ಊಸೈಟ್ ಫಸ್ಟ್ ಪೋಲಾರ್ ಬಾಡಿ ಬರ್ತದೆ. ಸೊ ಮೈನ್ಯೂಟ್ ನಾವು ನೋಡಬೇಕಾಗ್ತದೆ. ದ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ಪೋಲಾರ್ ಬಾಡಿ ಇಸ್ 23. ಸೊ ಫಸ್ಟ್ ಪೋಲಾರ್ ಬಾಡಿ ಮತ್ತೆ ಸೆಕೆಂಡ್ ಪೋಲಾರ್ ಬಾಡಿಯಲ್ಲಿ ಕ್ರೋಮೋಸೋಮ್ ನಂಬರ್ ಯಾವಾಗೂ 23 ಇರ್ತದೆ. ಸೊ ಇದನ್ನ ಆನ್ಸರ್ ಅರ್ಥ ಆಯ್ತಲ್ಲ? ಇದೊಂದು ಆನ್ಸರ್. One of this does not have 46 chromosomes. 46 chromosomes ಇದೆ ಹ್ಯೂಮನ್ ಬೀಯಿಂಗ್ ಅಲ್ಲಿ, ಅಂದ್ರೆ ಡಿಪ್ಲಾಯ್ಡ್ ಅಂತೀವಿ. ಇದರಲ್ಲಿ ಒಂದು ಡಿಪ್ಲಾಯ್ಡ್ ಅಲ್ಲ. ಯಾವ್ದದು? ಓವಮ, ಊಗೋನಿಯನ, ಪ್ರೈಮರಿ ಊಸೈಟಾ, ನನ್ನ. ಇದು ಆನ್ಸರ್ ಓವಮ್. ಓವಮ್ ಅಲ್ಲಿ ಹ್ಯಾಪ್ಲಾಯ್ಡ್ ಇರ್ತಾವೆ. ದ ನಂಬರ್ ಆಫ್ ಓವಮ್ ರಿಲೀಸ್ ಫಾರ್ ಈಚ್ ಸೈಕಲ್ ಇಸ್ 1. ದ ಫಸ್ಟ್ ಮೆನ್ಸ್ಟ್ರುಯೇಷನ್ ಅಟ್ ಪ್ಯೂಬರ್ಟಿ ಇಸ್ ಕಾಲ್ಡ್ ಮಿನಾರ್ಕಿ. ದ ಲೂಟಿಯಲ್ ಫೇಸ್ ಇಸ್ ಆಲ್ಸೋ ನೋನ್ ಆಸ್ ಸೆಕ್ರೀಟರಿ ಫೇಸ್. ಲೂಟಿಯಲ್ ಫೇಸ್ಗೆ ಏನಂತೀವಿ? ಸೆಕ್ರೀಟರಿ ಫೇಸ್ ಅನ್ನು ಅಂತೀವಿ. ಒಂದು ಡಯಾಗ್ರಾಮ್ ತೋರಿಸ್ತೀನಿ. ಸೊ ನೀವು ನೋಡಬಹುದು, ಇದು ಮೆನ್ಸ್ಟ್ರುಯೇಷನ್, ಇದು ಮೆನ್ಸ್ಟ್ರುಯಲ್ ಫೇಸ್, ಫಾಲಿಕ್ಯುಲರ್ ಫೇಸ್, ಓವ್ಯುಲೇಷನ್ ಫೇಸ್, ಲೂಟಿಯಲ್ ಫೇಸ್. ಲೂಟಿಯಲ್ ಫೇಸ್ಗೆ ನಾವು ಸೆಕ್ರೀಟರಿ ಫೇಸ್ ಅಂತೀವಿ. ನೆಕ್ಸ್ಟ್ ಸೈಕಲ್ ಸ್ಟಾರ್ಟ್ಸ್. The rupture of the Graafian follicle or reason for ovulation is LH surge is an answer. Next.
LH surge occurs during LH surge ಯಾವಾಗ ಆಗ್ತಾ ಇದೆ ಇಲ್ಲಿ ನೋಡಬಹುದು ನೀವು ಡಯಾಗ್ರಾಮ್ ಅಲ್ಲಿ LH surge ಮಿಡಲ್ ಆಫ್ ದ ಸೈಕಲ್ ಆಗ್ತಿದೆ ಏನದು ಮಿಡಲ್ ಆಫ್ ದ ಸೈಕಲ್ ಈಗ ಇದು ಓವ್ಯುಲೇಷನ್ ಆಗ್ತಾ ಇದೆ ಸ್ವಲ್ಪ ಅದಕ್ಕನ್ನ ಮುಂಚೆ LH surge ಆಗ್ಬಿಟ್ಟಿದೆ 1 ಡೇ ಮುಂಚೆ ಇಲ್ಲನ ಸ್ವಲ್ಪ 12 hours ಮುಂಚೆ ಹಂಗೆ ಆಗಿದೆ ಸೊ ಇದಕ್ಕೆ ಆನ್ಸರ್ ನೋಡುವ LH surge occurs during end of cycle start of cycle middle of cycle none so answer ಏನು middle of cycle corpus luteum is seen in menstruation phase follicular phase luteal phase ovulation phase ಸೊ ನಿಮಗೆ ಗೊತ್ತಿದೆ ಇದು ಕಾರ್ಪಸ್ ಲೂಟಿಯಂ ಏನಿದು ಇದು ಕಾರ್ಪಸ್ ಲ್ಯೂಟಿಯಂ ಸೊ ಇದು ಯಾವ ಫೇಸ್ ಅಲ್ಲಿ ನೋಡ್ತಾ ಇದೀವಿ ಲೂಟಿಯಲ್ ಫೇಸ್ ಇಲ್ಲನ ಸೆಕ್ರಿಟರಿ ಫೇಸ್ ಅಲ್ಲಿ ನೋಡ್ತಾ ಇದೀವಿ ಸೊ ಕಾರ್ಪಸ್ ಲೂಟಿಯಂ ಇಸ್ ಸೀನ್ ಇನ್ ದ ಲೂಟಿಯಲ್ ಫೇಸ್ ದ ರೈಸ್ ಇನ್ ಪ್ರೊಜೆಸ್ಟ್ರಾನ್ ಇನ್ ಲೂಟಿಯಲ್ ಫೇಸ್ ಇಸ್ ಡ್ಯೂ ಟು ಸೆಕ್ರೀಷನ್ ಬೈ ಪ್ರೊಜೆಸ್ಟ್ರಾನ್ ಅಲ್ಲಿ ರೈಸ್ ಆಗ್ತಾ ಇದೆ ಲೂಟಿಯಲ್ ಫೇಸ್ ಅಲ್ಲಿ ಎದು ಸಲುವಾಗಿ ಬಿಕಾಸ್ ಅದು ಸೆಕ್ರೀಟ್ ಆಗ್ತಾ ಇದೆ ಎದರಿಂದ ಕಾರ್ಪಸ್ ಲೂಟಿಯಂ ಇಂದ ಮೆನೋಪಾಸ್ ಯೂಶುವಲಿ ಅಕರ್ಸ್ ಅಟ್ ಯಾವ ಏಜ್ ಅಲ್ಲಿ ಮೆನೋಪಾಸ್ ಅಕರ್ ಆಗ್ತಾ ಇದೆ 50 years fertilization and implantation the site of fertilization is an answer isthmo-ampullary junction book alli isthmus junction and ಕೊಟ್ಟಿದ್ದಾರೆ capacitation means ಇದಕ್ಕೆ ಆನ್ಸರ್ increase in motility of sperm by secretion of female genital tract ಇದೆಲ್ಲ ನನ್ನ ವಿಡಿಯೋ ಲೆಕ್ಚರ್ಸ್ ಅಲ್ಲಿ ನೀವು ನೋಡಬಹುದು ಕಂಪ್ಲೀಷನ್ ಆಫ್ ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಇನ್ oogenesis occurs during fertilization next the embryo develops from ಇದನ್ ಆನ್ಸರ್ inner cell mass one of the hormone is not produced by placenta relaxin ಇದು ovary produce ಮಾಡ್ತದೆ the finger like projections of trophoblast are chorionic villi one of these is not a germ layer periderm stem cells ಇದರಲ್ಲಿ ಆನ್ಸರ್ seen in outer cell layer wrong ಎದಕ್ಕನ್ನ ಇದು inner cell mass ಅಲ್ಲಿ ನೋಡ್ತೀವಿ stem cells ಗೆ the process by which entering of sperm occurs by digesting of the zona pellucida in the ovum is called acrosomal reaction one of these is diploid ಇದರಲ್ಲಿ ಯಾವುದು diploid zygote ಇದನ್ ಆನ್ಸರ್ cleavage occurring after fertilization is division of cells as in mitosis the 16th cell stage is called morula implantation occurs on the 6th day of fertilization ಈಗ parturition and lactation Ferguson's reflexes ಇದರಲ್ಲಿ wrong ಏನು milk ejection reflex the uterine contractions are brought about by oxytocin oxytocin is secreted by posterior pituitary the first milk secreted just after delivery is colostrum colostrum protects babies from infection due to the presence of antibodies ಏನಾದರೂ ಡೌಟ್ ಇದೆನಾ ನನ್ನ ವಿಡಿಯೋ ಲೆಕ್ಚರ್ಸ್ ನೋಡಬಹುದು